ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ್ ಆಚಾರ್ಯ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಬ್ರಹ್ಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏಕವಿಂಶತಿ ಮತ ಪ್ರವರ್ತಕ ಕಾಕುಮಾಯ್ಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ. ಶ್ರೀಕಳತ್ರನ ಸದನ ದ್ವಿಜಿಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ. ಹೇಳಬೇಕು. 35ನೇ ಪದ್ಯ ಆಚಾರ್ಯ. ಜ್ಞಾನರಹಿತ ಭಯತ್ವ ಪೇಳ್ವ. ಜ್ಞಾನರಹಿತ ಭಯತ್ವ ಪೇಳ್ದ. ಜ್ಞಾನರಹಿತ ಭಯತ್ವ ಪೇಳ್ದ. ಪೇಳ್ವ ಪೇಳ್ವ ಜ್ಞಾನದೈತ್ಯರ ಮೋಹಕವು. ಪುರಾಣ ದೈತ್ಯರನ ಏನು ಪುರಾಣ ದುತ್ಯರ ಮೋಹಕವು. ಪುರಾಣ ದುತ್ಯರ ಮೋಹಕವು. ಚತುರ ನನಗೆ ಕೂಡುವದೆ ಮೋಹ ಜ್ಞಾನ ಭಯ ಶೋಕ. ಚತುರ ನನಗೆ ಕೂಡುವದೆ ಮೋಹ ಜ್ಞಾನ ಭಯ ಶೋಕ. ಚತುರ ನನಗೆ ಕೂಡುವದೆ ಮೋಹ ಜ್ಞಾನ ಭಯ ಶೋಕ. ಭಾನುಮಂಡಲ ಚಲಿಸಿದಂದದಿ. ಭಾನುಮಂಡಲ ಚಲಿಸಿದಂದದಿ. ಭಾನುಮಂಡಲ ಚಲಿಸಿದಂದದಿ. ಕಾಣುವುದು ದೃಗ್ದೋಷದಿಂದಲೇ. ಕಾಣುವುದು ದೃಗ್ದೋಷದಿಂದಲೇ. ಕಾಣುವುದು ದೃಗ್ದೋಷದಿಂದಲೇ. ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಶ್ರೀನಿವಾಸನ ಪ್ರೀತಿಗೋ ಸುಖ ತೋರ್ದನಲ್ಲದಲೇ. ಶ್ರೀನಿವಾಸನ ಪ್ರೀತಿಗೋ ಸುಖ ತೋರ್ದನಲ್ಲದಲೇ. ಋಜುಗಳ ವಿಶಿಷ್ಟ ಮಹಿಮೆಗಳನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನರಹಿತ ಭಯತ್ವ ಬೇಡುವ ಪುರಾಣ ದೈತ್ಯರ ಮೋಹಕವು. ಕೆಲವು ಪುರಾಣಗಳಲ್ಲಿ ಈ ಬ್ರಹ್ಮದೇವರಿಗೆ ಅಥವಾ ವಾಯುದೇವರಿಗೆ ಅಜ್ಞಾನ ಇದ್ದಂತೆ, ಭಯ ಇದ್ದಂತೆ ಮೊದಲಾದವು ಹೇಳೋದು ಕಾಣಿಸ್ತದ. ಮತ್ತೆ ಅದಕ್ಕೆ ಹೇಳ್ತಾರೆ ಜ್ಞಾನರಹಿತ ಭಯತ್ವ ದೈತ್ಯರ ಮೋಹಕವು. ಪುರಾಣದಲ್ಲಿ ಆದರೆ ಜ್ಞಾನರಹಿತ ಅಂದ್ರೆ ಅಂತ ಹೇಳಿದರೆ, ಅಥವಾ ಭಯತ್ವ ಬ್ರಹ್ಮದೇವರು ಭಯಪಟ್ಟರು ಅಂತ ಹೇಳಿದರೆ, ಈ ರೀತಿಯಾಗಿ ಪೇಳುವ ಹೀಗೆ ಹೇಳುವಂತಹ ಪುರಾಣ ದೈತ್ಯರ ಮೋಹಕವು. ಅದು ದೈತ್ಯರನ್ನು ಮೋಹಿಸುವ ಸಲುವಾಗಿ ಹೇಳಿದ್ದೇ ಹೊರತು ನಿಜವಾಗಿ ಹೇಳಿಲ್ಲ. ನಿಜವಾಗಿ ಬ್ರಹ್ಮದೇವರಿಗೆ ಎಂದೆಂದಿಗೂ ಭಯ, ಅಜ್ಞಾನ ಮೊದಲಾದ ದೋಷಗಳು ಇಲ್ಲ. ಚತುರ ನನಗೆ ಕೂಡುವುದೇ ಮೋಹ ಅಜ್ಞಾನ ಭಯ ಶೋಕ. ಚತುರ ನನಗೆ ಅಂದ್ರೆ ಆ ಚತುರ್ಮುಖ ಬ್ರಹ್ಮದೇವರಿಗೆ ಕೂಡುವುದೇ, ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಏನಾದರೂ ಸಂಭವವಾಗ್ತದೇನೋ, ಮೋಹವಾಗಲಿ ಅಜ್ಞಾನವಾಗಲಿ ಭಯವಾಗಲಿ ಶೋಕವಾಗಲಿ ಯಾವುದೂ ಕೂಡ ಚತುರ್ಮುಖ ಬ್ರಹ್ಮದೇವರಿಗೆ ಕೂಡುವುದೇ ಇಲ್ಲ. ಇದಕ್ಕಾಗಿ ಹಂಗೆಲ್ಲಾದರೂ ಪುರಾಣದಲ್ಲಿ ಹೇಳಿದಂತೆ ನಮಗೆ ಕೇಳಿಸಿ ಬಂದರೆ ಅದು ಅಜ್ಞ ಜನರನ್ನು, ದೈತ್ಯರನ್ನು, ರಾಕ್ಷಸರನ್ನು ಮೋಹ ಮಾಡಲಿಕ್ಕೆ ಹೇಳಿದ್ದೇ ಹೊರತು ನಿಜವಾಗಿ ಅಲ್ಲ. ಅದು ಹೇಗೆ ಅಂದ್ರೆ ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದೃಗ್ದೋಷದಿಂದಲೇ. ಸೂರ್ಯ ಹೇಗೆ ಕದಲಾಡಿದಂತೆ ಕಾಣಿಸ್ತದೆ.
ಒಂದೊಂದ್ಸಲ ನಿಜವಾಗಿ ಸೂರ್ಯಮಂಡಲ ಕದಲ್ತದೇನೋ ಇಲ್ಲ, ದೃಗ್ದೋಷದಿಂದಲೇ, ಕಣ್ಣಿನ ದೋಷದಿಂದ ಆ ರೀತಿಯಾಗಿ ಕಾಣಿಸೋದೇ ಹೊರತು ನಿಜವಾಗಿ ಅಲ್ಲ. ಹಾಗೆ ಬ್ರಹ್ಮದೇವರಿಗೆ ಮೋಹಾದಿಗಳು ಕಂಡವು ಅಂತಂದ್ರೆ ಅದು ನಮ್ಮ ದೋಷ ಅಷ್ಟೇ ಹೊರತು ಅವ್ರಿಗೆ ಯಾವುದೂ ಇಲ್ಲ. ಒಂದ್ಸಲ ನಿಜವಾಗಿ ಅವರು ಮೋಹ ಅಜ್ಞಾನಾದಿಗಳನ್ನು ತೋರಿಸಿದರೆ ಅದಕ್ಕೇನರ್ಥ ಅಂದ್ರೆ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಒಂದು ವೇಳೆ ಹಾಗೆ ಮೋಹಪಟ್ಟಂತೆ ಭಯಪಟ್ಟಂತೆ ತೋರಿಸಿದರೂ ಕೂಡ ಅದು ಶ್ರೀನಿವಾಸನ ಪ್ರೀತಿಗೋಸುಗ, ಆ ಭಗವಂತನ ಪ್ರೀತಿಯಾಗಲಿಕ್ಕಾಗಿ ಭಗವಂತ ಹೇಳಿದಂತೆ ನಟನ ಮಾಡಿದ್ದೇ ಹೊರತು ನಿಜವಾಗಿ ಅವರಿಗಿಲ್ಲ. ಡೈರೆಕ್ಟರ್ ಹೇಳಿದಂತೆ ಆಕ್ಟರ್ ಆಕ್ಷನ್ ಮಾಡ್ತಾನೆ, ಹೀಗಾಗಿ ಡೈರೆಕ್ಟರ್ ಪ್ರೀತಿಗಾಗಿ ಮಾಡ್ತಾನೆ, ಅವನು ಹೇಳಿದಂತೆ ಮಾಡ್ತಾನೆ. ನಿಜವಾಗಿ ಅವನು ನಟ ಅತ್ರೆ ಅವನಿಗೆ ಅಳು ಬಂತು ಅಂತ ಅರ್ಥ ಏನು, ನಿಜವಾಗಿ ಭಯಪಟ್ಟ ಅಂತ ಅರ್ಥ ಏನು? ಸಿನಿಮಾದಲ್ಲಿ ನಾಟಕದಲ್ಲಿ ನೋಡ್ತಾ ಇರ್ತೀವಪ್ಪ, ಆ ನಟರು ಅತ್ರೆ ಅಯ್ಯೋ ಪಾಪ ಎಷ್ಟು ಹತ್ತಿಯಲ್ಲೋ ಅಂತ ಆಮಲಕ್ಕೆ ಹೋಗಿ ಅವನ ಮನೆಗೆ ಹೋಗಿ ಸಾಂತ್ವನಗೊಳಿಸಿ, ಪಾಪ ಎಷ್ಟು ದುಃಖ ಬದ್ದಲ್ಲೋ ನಿನಗೆ, ಯಾಕೆ ಅಷ್ಟು ಹತ್ತಿ ಅಂತಂದ್ರೆ, ನಾ ಎಲ್ಲ ತಿನ್ನೋ ಮಾರಾಯ, ಮತ್ತೆ ಹತ್ತಿ ಎಲ್ಲ ಸಿನಿಮಾ ಅಷ್ಟೇ, ಸುಮ್ಮನೆ ನಾಟಕ ಅಷ್ಟೇ ಅಂತಂತಾನೆ. ಹಾಗೆ ಭಗವಂತನ ಪ್ರೀತಿಗೋಸ್ಕರ, ಭಗವಂತ ಜಗನ್ನಾಟಕ ಸೂತ್ರಧಾರಿ, ಅವನೇ ಡೈರೆಕ್ಷನ್ ಎಲ್ಲದರಕ್ಕ, ಹೀಗಾಗಿ ಆ ಡೈರೆಕ್ಟರ್ ಹೇಳಿದಂತೆ ಇವರು ಮಾಡ್ತಾರಷ್ಟೆ. ಮತ್ತು ನಿಜವಾಗಿ ಇವರಿಗೆ ಅಂದ್ರೆ ಬ್ರಹ್ಮದೇವರಿಗಾಗಲಿ ವಾಯುದೇವರಿಗಾಗಲಿ ನಿಜವಾಗಿ ಅಜ್ಞಾನ ಮೋಹಾದಿಗಳು ಇಲ್ಲ ಅಂತ ಅರ್ಥ. ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೆ, ಭಗವಂತನ ಪ್ರೀತಿಗಾಗಿ ತೋರಿದ, ಆ ರೀತಿಯಾಗಿ ಮಾಡಿದಂತೆ ತೋರಿಸ್ತಾನೆ ಹೊರತು ನಿಜವಾಗಿ ಅವರಿಗಿಲ್ಲ ಅಂತ ಅರ್ಥ. ಅದಾಯ್ತನ? ಅರ್ಥ ಆಯ್ತಾ ಆಚಾರ್ಯ? ಹಾ, ಬರ್ಕೊಂತ ರುಜುಗಳಿಗೆ ಆಚಾರ್ಯ ಒಂದ್ ಸ್ವಲ್ಪ ಗಟ್ಟಿ ಹೇಳ್ರಿ ಆಚಾರ್ಯ. ರುಜುಗಳಿಗೆ ಜ್ಞಾನರಾಹಿತ್ಯ, ಭಯ ಮೊದಲಾದ ದೋಷಗಳನ್ನು ಹೇಳುವ ಪುರಾಣ ವಾಕ್ಯಗಳು ದೈತ್ಯರ ಮೋಹಕ್ಕಾಗಿ ಇರುತ್ತವೆ. ಬ್ರಹ್ಮದೇವರಿಗೆ ಮೋಹ ಅಜ್ಞಾನ ಭಯ ದುಃಖ ಮೊದಲಾದ ದೋಷಗಳು ಇರಲು ಸಾಧ್ಯವೇ? ಕಣ್ಣಿನ ದೋಷದಿಂದ ಸೂರ್ಯಮಂಡಲ ಚಲಿಸಿದಂತೆ ಕಾಣಿಸುತ್ತದೆ. ಅದು ನಿಜವಲ್ಲ. ಹಾಗೆ ಭಗವಂತನ ಪ್ರೀತಿಗಾಗಿ
ಬ್ರಹ್ಮದೇವರು ಅಜ್ಞಾನಾದಿಗಳು ಇರುವಂತೆ ಕೇವಲ ತೋರಿಸುತ್ತಾರೆ. ಜ್ಞಾನರಹಿತ ಭಯತ್ವ ಪೇಳುವ ಪುರಾಣ ದೈತ್ಯರ ಮೋಹಕವು. ರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು. ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು. ಚತುರಾನನ ಕೂಡುವುದೇ ಶೋಕ. ಭಾನುಮಂಡಲ ಚಲಿಸಿದಂದದಿ ಕಾಣುವುದು ದೃಗ್ದೋಷದಿಂದಲೇ. ಶ್ರೀನಿವಾಸನ ಪ್ರೀತಿಗೋ ಸುಗ ತೋರ್ದನಲ್ಲದಲೇ. ಹಾಗೆ ಮುಂದೆ ಇನ್ನು ಅವರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಸಂಭವ ಸರ್ವರೊಳಗುತ್ತಮನೆನಿಸುವನು ಎಲ್ಲ ಕಾಲದಿ. ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ. ರಜಿತ ವರ್ಜಿತನ ಗುಣಗಳ ರಮೆಯ ಮುಖದಿಂದರಿತು ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ವಾಯುದೇವರ ಬ್ರಹ್ಮದೇವರ ಮಹತ್ವ ಎಂಥದ್ದು ಅಂದ್ರೆ, ಕಮಲ ಸಂಭವ ಸರ್ವರೊಳಗೆ ಉತ್ತಮನೆನಿಸುವನು ಎಲ್ಲ ಕಾಲದಿ. ಕಮಲ ಸಂಭವ ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರು ಸರ್ವರೊಳಗೆ ಉತ್ತಮನೆನಿಸುವನು, ಎಲ್ಲರೊಳಗೆ ಅಂದ್ರೆ ಎಲ್ಲಾ ಜೀವರಲ್ಲಿ ಅಂತ ಅರ್ಥ. ಎಲ್ಲ ಜೀವರಲ್ಲಿ ಕೂಡ ಅವನು ಉತ್ತಮ ಅಂತ ಅನಿಸ್ತಾನೆ ಎಲ್ಲ ಕಾಲದಿ. ಎಲ್ಲಾ ಕಾಲದಲ್ಲೂ ಅಂದ್ರೆ ಈ ಕಾಲದಲ್ಲಿ ಬ್ರಹ್ಮದೇವರು, ಮತ್ತೊಬ್ಬ ಕಾಲದಲ್ಲಿ ಇನ್ನೊಬ್ಬರು, ಹಂಗೇನಿಲ್ಲ. ಯಾವ ಕಾಲದಲ್ಲಿ ನೋಡಿದರೂ ಕೂಡ ಬ್ರಹ್ಮದೇವರೇ ಜೀವೋತ್ತಮರು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇದು ಸಿದ್ಧಾಂತ. ಯಾವುದರಲ್ಲಿ ಉತ್ತಮರು? ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ. ಯಾವುದರಿಂದ ಉತ್ತಮರು ಅಂದ್ರೆ ಗುಣಗಳಿಂದ ಉತ್ತಮರು. ವಿಮಲ ಅಂದ್ರೆ ನಿರ್ಮಲವಾದಂತಹ ಭಕ್ತಿ ಮತ್ತು ಜ್ಞಾನ ವೈರಾಗ್ಯ ಇವೇ ಮೊದಲಾದ ಗುಣಗಳಿಂದ. ನಿರ್ಮಲ ಎಂಬುದು ಎಲ್ಲದಕ್ಕೆ ಹಚ್ಕೊಳ್ಬೇಕು ಅಂದ್ರೆ ನಿರ್ಮಲ ಭಕ್ತಿ, ನಿರ್ಮಲ ಜ್ಞಾನ, ನಿರ್ಮಲ ವೈರಾಗ್ಯ ಇದೆ. ಎಲ್ಲಾ ಗುಣಗಳು ಅವರಿಗೆ ನಿರ್ಮಲವಾದದ್ದೇ, ಯಾವ ದೋಷ ಇಲ್ಲ. ನಿರ್ಮಲ ಅಂದ್ರೆ ಯಾವ ಮಾಲಿನ್ಯವಿಲ್ಲ ಅವರ ಗುಣಗಳಲ್ಲಿ. ಅಂತಹ ನಿರ್ಮಲವಾದ ಗುಣಗಳಿಂದ ಎಲ್ಲರಿಗಿಂತಲೂ ಉತ್ತಮರಾಗಿದ್ದಾರೆ ಬ್ರಹ್ಮದೇವರು.
ಮತ್ತೆ ಸಮಭ್ಯಧಿಕ ವರ್ಜಿತನ ಗುಣಗಳ ರಮೆಯ ಮುಖದಿಂದ ಆಯಿತು. ಆ ಬ್ರಹ್ಮದೇವರು ನಮಗೆ ಗುರುಗಳು ಹೇಳಿಸ್ಕೊಡ್ತಾರೆ ವಿದ್ಯೆಯನ್ನು. ಬ್ರಹ್ಮದೇವರು ಯಾರು ಹೇಳಿಸ್ಕೊಡೋದು? ಸಾಕ್ಷಾತ್ ಲಕ್ಷ್ಮೀದೇವಿಯೇ ಉಪದೇಶ ಮಾಡ್ತಾಳೆ ಬ್ರಹ್ಮದೇವರಿಗೆ ಆ ಭಗವಂತನ ಗುಣಗಳನ್ನು. ಹೇಳ್ತಾರೆ ಸಮಭ್ಯಧಿಕ ವರ್ಜಿತನ ಗುಣಗಳ. ಸಮಭ್ಯಧಿಕ ವರ್ಜಿತ ಅಂದ್ರೆ ಭಗವಂತ ಅಂತ ಅರ್ಥ. ಯಾಕೆ ಸಮ ಅಭ್ಯಧಿಕ ವರ್ಜಿತ? ಭಗವಂತನಿಗೆ ಸಮರೂ ಯಾರಿಲ್ಲ, ಭಗವಂತನಿಗಿಂತಲೂ ಉತ್ತಮರೂ ಯಾರಿಲ್ಲ. ಸೊ ಭಗವಂತನಿಗೆ ಏನಂತ ಹೆಸರು? ಸಮ ಅಭ್ಯಧಿಕ ವರ್ಜಿತ. ವರ್ಜಿತ ಅಂದ್ರೆ ಇಲ್ಲ ಅಂತ ಅರ್ಥ. ಏನಿಲ್ಲ? ಸಮ ಇಲ್ಲ, ಅಭ್ಯಧಿಕ ಇಲ್ಲ. ಅಭ್ಯಧಿಕ ಅಂದ್ರೆ ಅವನಿಗಿಂತಲೂ ಉತ್ತಮ ಅಂತ ಅರ್ಥ. ಭಗವಂತನಿಗೆ ಸಮರೂ ಯಾರಿಲ್ಲ, ಭಗವಂತನಿಗಿಂತಲೂ ಉತ್ತಮರೂ ಯಾರಿಲ್ಲ. ಅದಕ್ಕಾಗಿ ಭಗವಂತ ಎಂಥವನು ಅಂದ್ರೆ ಸಮಭ್ಯಧಿಕ ವರ್ಜಿತ. ಅಂತಹ ಸಮಭ್ಯಧಿಕ ವರ್ಜಿತನಾದ ಭಗವಂತನ ಗುಣಗಳನ್ನು ರಮೆಯ ಮುಖದಿಂದ ಅರಿತು, ಆ ಲಕ್ಷ್ಮೀದೇವಿಯ ಮುಖದಿಂದ ತಾನು ತಿಳಿದುಕೊಳ್ಳುತ್ತಾರೆ ಬ್ರಹ್ಮದೇವರು. ನೋಡಿ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಉಪದೇಶ ಮಾಡ್ತಾರೆ ಬ್ರಹ್ಮದೇವನ. ಯಾರಿದ್ದಾರೆ? ಬ್ರಹ್ಮದೇವರಿಗಿಂತಲೂ ಉತ್ತಮರಂತೂ ಯಾರಿಲ್ಲ. ಡೈರೆಕ್ಟ್ ಆಗಿ ಲಕ್ಷ್ಮೀದೇವಿ ಒಬ್ಬಾಕೆ. ಅದಕ್ಕಾಗಿ ಆಕೆಯ ಮುಖದಿಂದನೇ ಭಗವಂತನ ಗುಣಗಳನ್ನು ತಾನು ತಿಳಿದುಕೊಳ್ಳುತ್ತಾನೆ. ತಿಳಿದುಕೊಂಡು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ಅವರಿಗೆ ಬಿಂಬರೂಪ ದರ್ಶನ ಹೆಂಗಾಗ್ತದಪ್ಪ? ಅಪರೋಕ್ಷ ಜ್ಞಾನ ಅಂದ್ರೆ ಏನಂತ ತಿಳ್ಕೊಂಡಿವಿ? ಬಿಂಬರೂಪವನ್ನು ನೋಡುವುದೇ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಅರ್ಥ ಏನು? ನಮ್ಮ ಮನಸ್ಸಿನ, ನಮ್ಮ ಹೃದಯದಲ್ಲಿರುವಂತಹ ಬಿಂಬ ಮೂರ್ತಿ ಭಗವಂತ ಯಾವ ಆಕಾರದ ಇರ್ತಾನೋ ಗೊತ್ತಿಲ್ಲ. ಆ ಬಿಂಬರೂಪನ ದರ್ಶನ ಮಾಡಿಕೊಳ್ಳುವುದೇ ಅಪರೋಕ್ಷ ಜ್ಞಾನ. ಅದಕ್ಕಾಗಿಯೇ ಎಲ್ಲ ಸಾಧನಗಳನ್ನು ನಾವು ಮಾಡೋದು ಆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ. ಅದೇ ಮೋಕ್ಷಕ್ಕೆ ಸಾಧನ. ಹೀಗಾಗಿ ಆ ಅಪರೋಕ್ಷ ಜ್ಞಾನವು ಕೂಡ ಎಲ್ಲರಿಗೂ ಒಂದೇ ರೀತಿ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಅಂದ ಕೂಡಲೇ ಆ ಬಿಂಬರೂಪ ಭಗವಂತ ಎದುರಿ ಬಂದು ನಿಂತು ನಿನ್ನ ಸಂಗತ ಮಾತಾಡ್ತಾ ಹರಟೊಡ್ಕೊಂತ ಇರ್ತಾನ ಅಂತ ಅರ್ಥ ಏನಲ್ಲ. ಒಂದು ಕ್ಷಣ ಆದರೂ ಕೂಡ ಸಾಕು ಅಪರೋಕ್ಷ ಜ್ಞಾನ. ಅದೇ ದೊಡ್ಡದು. ಅದು ಮಿನಿಮಮ್ ಮಾತು. ಒಂದು ಕ್ಷಣ ಅಲ್ಲ, 6 ಕ್ಷಣ, 24, 48 ನಿಮಿಷ, 1 ಗಂಟೆ, ಹೀಗೆ ತಾರತಮ್ಯ ಅನುಗುಣವಾಗಿ ಆಗ್ತಾ ಹೋಗ್ತದೆ. ಹೆಚ್ಚೊತ್ತು ನೋಡ್ತಾರೆ. ಆ ಕಾಣಿಸೋದರಲ್ಲಿಯೂ ಕೂಡ ತಾರತಮ್ಯ. ಮತ್ತೆ ಕೆಲವರು ಸ್ಪಷ್ಟವಾಗಿ ಕೆಲವರಿಗೆ ಅಸ್ಪಷ್ಟವಾಗಂತೆ. ನಮ್ಮಂಥವರಿಗೆ ಸ್ಪಷ್ಟವಾದ ಭಗವಂತನ ರೂಪ ಕೂಡ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಛಟ್ ಅಂತ ಮಿಂಚಿನಂತ ಹೊಡೆದು ಅದೃಶ್ಯ ಆಗ್ಬಿಡ್ತಾನೆ. ಕೆಲವರು ಬರೇ ಮುಖವೊಂದೇ ಸ್ವಲ್ಪ ಅಸ್ಪಷ್ಟವಾಗಿ, ಈ ಹೊಗಿ ಬರ್ತಾ ಇರುವಾಗ ಆ ಕಡೆ ಇರೋ ಪದಾರ್ಥ ಹೆಂಗ ಅಸ್ಪಷ್ಟವಾಗಿ ಕಾಣಿಸ್ತದೆ, ಸರಿ ಮುಖ ಕಾಣಿಸೋದಿಲ್ಲ, ಬ್ಲರ್ ಆಗಿ ಕಾಣಿಸ್ತದೆ. ಕನ್ನಡಿ ಕೊಳಿ ಇತ್ತು ಅಂತಂದ್ರೆ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗೆ ಭಗವಂತನ ಮೂರ್ತಿಯು ಕೂಡ ಅಪರೋಕ್ಷ ಜ್ಞಾನದಲ್ಲಿ ಸ್ಪಷ್ಟವಾಗಿ ಕಾಣಿಸ್ಬೇಕಂತೇನಿಲ್ಲ. ಕೆಲವರಿಗೆ ಸ್ಪಷ್ಟ, ಕೆಲವರಿಗೆ ಇನ್ನೂ ಸ್ಪಷ್ಟ, ಕೆಲವರಿಗೆ ಇನ್ನೂ ಸ್ಪಷ್ಟ. ಹಾಗೆ ಆ ಸ್ಪಷ್ಟತೆಯಲ್ಲಿ ತಾರತಮ್ಯ ಇರ್ತದೆ. ಅವರಿಗೆ ಹೆಂಗ ಚಂದ್ರಬಿಂಬದಂತೆ ಕಾಣಿಸ್ತಾನೆ, ಕೆಲವರಿಗೆ ಸೂರ್ಯಬಿಂಬನಂತೆ ಕಾಣಿಸ್ತಾನೆ, ಕೆಲವರಿಗೆ 10 ಸೂರ್ಯರು ಏಕಕಾಲಕ್ಕೆ ಹೊಳೆದ್ರೆ ಹೆಂಗಿರ್ತದೋ ಅಷ್ಟು ಪ್ರಕಾಶದಿಂದ ಕೆಲವರಿಗೆ ಕಾಣಿಸ್ತಾನೆ. ಹಾಗೆ ಬ್ರಹ್ಮದೇವರಿಗೆ ಹೆಂಗ್ ಕಾಣಿಸ್ತಾನಪ್ಪ ಬಿಂಬರೂಪ ಅಂದ್ರೆ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ದ್ಯುಮಣಿ ಅಂದ್ರೆ ಸೂರ್ಯ. ದ್ಯುಮಣಿ ಕೋಟಿಗಳು, ಕೋಟಿ ಸೂರ್ಯರು ಒಂದೇ ಕಾಲಕ್ಕೆ ಬೆಳಗಿದರೆ ಹೆಂಗಿರ್ತದೆ ನಾವು ನೋಡ್ಲಿಕ್ಕೂ ಸಾಧ್ಯವಿಲ್ಲ. ಆದರೆ ಬ್ರಹ್ಮದೇವರು ಅಷ್ಟು ಕೋಟಿ ಸೂರ್ಯರ ಕಾಂತಿ ಉಳ್ಳ ಆ ಭಗವಂತನ ಬಿಂಬರೂಪವನ್ನು ತಾನು ನಿತ್ಯದಲ್ಲಿ ನೋಡ್ತಾರೆ. ಅವರ ಯೋಗ್ಯತೆ ಏನು ಅಂತಂಬುದು ನಮ್ಮ ಊಹೆಗೂ ಕೂಡ ನಿಲುಕೋದೇ ಇಲ್ಲ, ಸಾಧ್ಯನೇ ಇಲ್ಲ. ಹೀಗಾಗಿ ಆ ಅಸ್ಪಷ್ಟವಾಗಿ ಕಾಣಿಸೋದೇ ಮಹಾ ದೊಡ್ಡ ಫಲಿತ ಅಂತ ಅನ್ಕೊಂಡ್ರೆ, ಒಂದು ಕ್ಷಣಕಾಲ ಕಾಣಿಸಿದ್ರೇನೆ ದೊಡ್ಡ ಮಹಾಭಾಗ್ಯ ಅಂದುಕೊಂಡ್ರೆ, ಆ ಬ್ರಹ್ಮದೇವರಿಗೆ ಸದಾಕಾಲ ಕಾಣಿಸ್ತಾರೆ ಮತ್ತು ಕೋಟಿ ಸೂರ್ಯರಂತೆ ಕಾಣಿಸ್ತಾರೆ. ಇದು ಆ ಬ್ರಹ್ಮದೇವರ ದೊಡ್ಡ ಮಹತ್ವ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಆಚಾರ್ಯ?
ಬರ್ಕೊಂಡೆ. ಬ್ರಹ್ಮದೇವರು ನಿರ್ಮಲವಾದ ಭಕ್ತಿ, ಜ್ಞಾನ, ವೈರಾಗ್ಯ ಮೊದಲಾದ ಗುಣಗಳಿಂದ ಎಲ್ಲ ಕಾಲದಲ್ಲೂ ಎಲ್ಲರಿಗಿಂತಲೂ ಉತ್ತಮರು. ಸಮ ಅಧಿಕ ರಹಿತನಾದ ಶ್ರೀಹರಿಯ ಗುಣಗಳನ್ನು ಯಾಕಂದ್ರೆ ಸಮಾಧಿಕ ರಹಿತ ಅಂತ ಕರೀತಾರೆ ಭಗವಂತನ. ಸಮಾಧಿಗೆ ಮತ್ತೆ ಸಮಾಧಿ ಸಮಾಧಿ ಅನ್ಕೋಬಾರ್ದು, ಸಮಾಧಿಕ ರಹಿತ ಅಂತ ಅರ್ಥ. ರಹಿತನಾದ ಶ್ರೀಹರಿಯ ಗುಣಗಳನ್ನು ಮಹಾಲಕ್ಷ್ಮಿಯ ಮುಖದಿಂದ ತಿಳಿದು ಮಹಾಲಕ್ಷ್ಮಿಯ ಮುಖದಿಂದ ತಿಳಿದು ನಿತ್ಯದಲ್ಲಿ ಶ್ರೀಹರಿಯ ಬಿಂಬರೂಪವನ್ನು ಕೋಟಿ ಸೂರ್ಯ ಪ್ರಕಾಶದಂತೆ ಕಾಣುತ್ತಾರೆ. ಕೋಟಿ ಸೂರ್ಯ ಪ್ರಕಾಶದಂತೆ ಕಾಣುತ್ತಾರೆ. ಸರ್ವರೊಳಗುತ್ತಮ ನೆನೆಸುವನು ಎಲ್ಲ ಕಾಲದಿ. ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ವರ್ಜಿತನ ಗುಣಗಳ ರಮೆಯ ಮುಖದಿಂದರಿತು ನಿತ್ಯದಿ. ಇಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ಜ್ಞಾನ ಭಕ್ತ್ಯಾದ್ಯಖಿಲ ಗುಣ ಚತುರಾನನೊಳಗಿಪ್ಪಂತೆ ಮುಖ್ಯ.
ಜ್ಞಾನನಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ. ನ್ಯೂನ ರುಜುಗಣ ಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕ್ತಿ. ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಧಿಕ. ಜ್ಞಾನ ಭಕ್ತಿಯಾದಿ ಅಖಿಲ ಗುಣ ಚತುರಾನನೊಳಗಿಪ್ಪಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು. ಬ್ರಹ್ಮವಾಯುಗಳಲ್ಲಿ ಏನಪ್ಪ ಭೇದ ಅಂತಂದ್ರೆ, ಬ್ರಹ್ಮವಾಯುಗಳು ಯೋಗ್ಯತೆಯಲ್ಲಿ ಸಮಾನರೇ, ಏನು ಭೇದ ಇಲ್ಲ, ಇಬ್ಬರ ಯೋಗ್ಯತೆ ಸಮಾನ. ಜ್ಞಾನ ಭಕ್ತಿಯಾದಿ ಅಖಿಲ ಗುಣ, ಜ್ಞಾನ ಭಕ್ತಿ ಮೊದಲಾದ ಎಲ್ಲ ಗುಣಗಳು ಕೂಡ ಇಪ್ಪಂತೆ, ಚತುರಾನನೊಳಗೆ ಬ್ರಹ್ಮದೇವರಲ್ಲಿ ಇದ್ದಂತೆ ಮುಖ್ಯ ಪ್ರಾಣನಲ್ಲಿ ಚಿಂತಿಪುದು. ಮುಖ್ಯ ಪ್ರಾಣನಲ್ಲಿ ಕೂಡ ಅಷ್ಟೇ ಜ್ಞಾನ ಭಕ್ತ್ಯಾದಿಗಳು ಇವೆ ಅಂತ ಚಿಂತಿಪುದು. ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಆದರೆ ಯತ್ಕಿಂಚಿತ್ ಕೊರತೆಯಾಗಿ, ಸಮಾನ ಅಂದ್ರೆ ಪೂರ್ತಿ ಸಮಾನೇನು ಅಂದ್ರೆ ಹಾಗಲ್ಲ. ಯತ್ಕಿಂಚಿತ್ ಕೊರತೆಯಾಗಿ, ಯತ್ಕಿಂಚಿತ್ ಅಂದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮದೇವರಿಗಿಂತಲೂ ವಾಯುದೇವರಿಗೆ ಜ್ಞಾನ ಭಕ್ತಿ ಮೊದಲಾದ ಗುಣಗಳು ಸ್ವಲ್ಪ ಕಡಿಮೆ ಅಂತ ಚಿಂತನೆ ಮಾಡಬೇಕು. ಹಾಗೆ ನ್ಯೂನ ರುಜುಗುಣ ಜೀವರಲ್ಲಿ ಕ್ರಮೇಣ, ಹಾಗೆ ಕ್ರಮವಾಗಿ ಕಡಿಮೆ 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 ಆಗ್ತಾ ಬರ್ತದೆ. ಬ್ರಹ್ಮದೇವರಿಗಿಂತಲೂ ವಾಯುದೇವರು ಕಡಿಮೆ, ವಾಯುದೇವರಿಗಿಂತಲೂ ಅವರ ಹಿಂದಿನ ರುಜುಗಳು 98ನೇ ರುಜುಗಳು ಅವರಿಗೆ ಸ್ವಲ್ಪ ಕಡಿಮೆ, ಅವರಿಗಿಂತಲೂ 97ನೇ ರುಜುಗಳು ಅವರಿಗಿನ್ನೂ ಸ್ವಲ್ಪ ಕಡಿಮೆ. ಹೀಗೆ ಕ್ರಮವಾಗಿ ಆ 100 ಜನ್ಮಗಳಲ್ಲಿ ಇವು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಅಂದ್ರೆ ಅರ್ಥ ಏನು? ಕ್ರಮೇಣ ವೃದ್ಧಿ ಜ್ಞಾನ ಭಕ್ತಿ. ಅಂದ್ರೆ ಮೊದಲನೇ ಜನ್ಮದಿಂದ ಈ 100ನೇ ಜನ್ಮದವರೆಗೂ ಬ್ರಹ್ಮದೇವರವರೆಗೂ ಅವರಿಗೆ ಜ್ಞಾನ ಭಕ್ತಿಯಾದಿ ಗುಣಗಳು ಕ್ರಮೇಣ ವೃದ್ಧಿ ಆಗ್ತಾ ಹೋಗ್ತವೆ, ಕ್ರಮೇಣ ಅಭಿವೃದ್ಧಿ ಆಗ್ತಾ ಹೋಗ್ತವೆ, ಸಮಾನ ಇರೋದಿಲ್ಲ. ಬ್ರಹ್ಮದೇವರಲ್ಲಿ ಕೊನೆಗೆ ಲಾಸ್ಟ್ ಪಾಯಿಂಟ್, ಸ್ಯಾಚುರೇಷನ್ ಪಾಯಿಂಟ್ ಅನ್ನೋ ಮಾತು. ಅಲ್ಲಿಗೆ ಸಂಪೂರ್ಣವಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾಗಿ ಆ ಜ್ಞಾನ ಭಕ್ತಿ ಆದಿಗಳು ತುಂಬಿ ಬಿಡುತ್ತವೆ. ಅಲ್ಲಿಂದ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷದಲ್ಲಿ ಇನ್ನ ಸಮಾನವಾಗಿರ್ತದೆ, ಅಲ್ಲೇನು ಮತ್ತೆ ಹೆಚ್ಚು ಕಡಿಮೆ ಇರೋದಿಲ್ಲ ಮೋಕ್ಷದಲ್ಲಿ. ಬ್ರಹ್ಮದೇವರ ಪರ್ಯಂತ ಜ್ಞಾನ ಭಕ್ತಿ ಆದಿಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಅಂದ್ರೆ ಏನಾಯ್ತು, ಅವಾಗ ವಾಯುದೇವರಿಗಿಂತಲೂ ಬ್ರಹ್ಮದೇವರಿಗೆ ಸ್ವಲ್ಪ ಜ್ಞಾನ ಭಕ್ತಿಯಾದಿ ಗುಣಗಳು ಸ್ವಲ್ಪ ಅಧಿಕವಾಗಿರ್ತದೆ. ಪದವಿ ಪ್ರಯುಕ್ತ, ಈ ಪದವಿಗಿಂತಲೂ ಆ ಪದವಿ ಸ್ವಲ್ಪ ದೊಡ್ಡದು, ಮುಂದೆ ಇದ್ದಾರ, ಮೋಕ್ಷಕ್ಕೆ ಒಂದು ಸ್ಟೆಪ್ ಅವರು ಮುಂದಿದ್ದಾರಲ್ಲ, ಆ ರೀತಿಯಾಗಿ ಅವರಿಗೆ ಸ್ವಲ್ಪ ಜ್ಞಾನ ಭಕ್ತಿಯಾದಿಗಳು ಹೆಚ್ಚು ಅಂತ ಹೇಳಬೇಕು. ಯೋಗ್ಯತಾ ಸಮಾನನೆ, ಯೋಗ್ಯತೆಯಲ್ಲಿ ಭೇದ ಇಲ್ಲ. ಅಂದ್ರೆ ಅವರಿಗೆ ಅಷ್ಟು ಪಡೆಯತಕ್ಕಂತಹ ಯೋಗ್ಯದ ಆದ ಕಾರಣ ಅಷ್ಟು ಪಡೆದಿದ್ದಾರೆ ಅವರು, ಇಲ್ಲಾಂದ್ರೆ ಅಷ್ಟು ಯೋಗ್ಯತೆನೇ ಇದ್ದಿಲ್ಲ ಅಂದ್ರೆ ಪಡಲಿಕ್ಕೆ ಸಾಧ್ಯವಿಲ್ಲಲ್ಲ. ಹಾಗೆ ಆ ರೀತಿಯಾಗಿ ಯೋಗ್ಯತೆ ಏನೋ ಇದೆ, ಪಡೆಯುವ ಯೋಗ್ಯತೆ ಇದೆ. ಆ ಯೋಗ್ಯತೆ ಪೂರ್ಣವಾಗಿದ್ದು ಎಲ್ಲಿ ಅಂದ್ರೆ ಬ್ರಹ್ಮದೇವರ ಪಟ್ಟದಲ್ಲಿ. ವಾಯುದೇವರಿಗೆ ಆ ಯೋಗ್ಯತೆ ಇದೆ, ಪಡೆಯೋ ಯೋಗ್ಯತೆ, ಆದ್ರೆ ಪಡೆದಿಲ್ಲ ಇನ್ನು. ಆಗ ಯೋಗ್ಯತೆ ಸಮಾನ, ಆದ್ರೆ ಪಡೆದಿದ್ದರಲ್ಲಿ ಸ್ವಲ್ಪ ಸ್ವಲ್ಪ ಭೇದನ್ ಮಾತು. ಕೊಡ ತುಂಬುತ್ತಾ ಇದೆ, ದೊಡ್ಡ ಕೊಡ ಇದೆ, ಕೊಡಗಿಟ್ಟಿವಿ, ತುಂಬುತ್ತಾ ಇದೆ, ತುಂಬಿದ್ವಿ, ಕೊನೆಗೆ ತುಂಬಿದ ಮ್ಯಾಲಕ್ಕೆ ವಿಸರಿಸ್ಬಿಡ್ತೀವಿ. ಎಷ್ಟು ತನಕ ತುಂಬುತ್ತದೋ ಅಷ್ಟು ತನಕ ಇರ್ತದೆ. ಅಂದ್ರೆ ಅಷ್ಟು ನೀರು ಹಿಡಿಯುವ ಯೋಗ್ಯತೆ ಅದಕ್ಕಿದೆ ಅಂತ ಅರ್ಥ. ಯೋಗ್ಯತೆ ಇದೆ ಅಂದ್ರೆ ಇಡ್ತೂನೇ ನೀರು ತುಂಬಿದೆ ಅಂತ ಅರ್ಥ ಅಲ್ಲಲ್ಲ, ಕ್ರಮವಾಗಿ ತುಂಬುತ್ತಾ ಬರ್ತದ. ಆಗ ಸಣ್ಣ ಕೊಡ ಆದ್ರೆ ಬಿಡ ತುಂಬಿಡ್ತದ. ಹಾಗೆ ಬ್ರಹ್ಮದೇವರ ಕೊಡ ದೊಡ್ಡದು, ಹೀಗಾಗಿ ಅಷ್ಟರ ಪರ್ಯಂತ ತುಂಬುತ್ತಾ ಬರ್ತದೆ, ಕೊನೆಗೆ ಪೂರ್ಣವಾಗಿ ಮೋಕ್ಷದಲ್ಲಿ ಸಮಾನವಾಗಿರ್ತದೆ. ಹೀಗೆ ಸಮಾನ ಭಾರತಿ ವಾಣಿಗಳಲ್ಲಿ, ಅದೇ ರೀತಿಯಾಗಿ ಭಾರತಿ ಮತ್ತು ವಾಣಿ, ವಾಣಿ ಅಂದ್ರೆ ಸರಸ್ವತಿ, ವಾಯುದೇವರ ಪತ್ನಿಯಾದ ಭಾರತಿ
ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ, ಅವರಿಬ್ಬರಲ್ಲಿಯೂ ಕೂಡ ಇದೇ ರೀತಿಯಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ಅವರಿಬ್ಬರ ಯೋಗ್ಯತೆ ಸಮಾನ, ಜ್ಞಾನಭಕ್ತಿಯಾದಿ ಗುಣಗಳು ಸ್ವಲ್ಪ ಸರಸ್ವತಿ ದೇವಿಗೆ ಜಾಸ್ತಿ ಆಗಿರ್ತವೆ, ಹೆಚ್ಚಾಗಿರ್ತವೆ. ಯಾಕೆ? ಪದ ಪ್ರಯುಕ್ತ ಅಧಿಕ, ಪದವಿ ಪ್ರಯುಕ್ತವಾಗಿ ಭಾರತೀ ದೇವಿಗಿಂತಲೂ ಸರಸ್ವತಿ ದೇವಿಗೆ ಸ್ವಲ್ಪ ಜ್ಞಾನಭಕ್ತಿಯಾದಿಗಳು ಅಧಿಕವಾಗಿರ್ತದೆ. ಪದಪ್ರಯುಕ್ತ ಯೋಗ್ಯತೆ ಸಮಾನ, ಪದಪ್ರಯುಕ್ತ ಸ್ವಲ್ಪ ಅಧಿಕವಾಗಿ ಈ ಗುಣಗಳು ಇರ್ತವೆ ಅಂತ ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ಜ್ಞಾನ ಭಕ್ತಿಯ ಮೊದಲಾದ ಎಲ್ಲ ಗುಣಗಳು ಬ್ರಹ್ಮದೇವರೊಳಗೆ ಇದ್ದಂತೆ ಮುಖ್ಯ ಪ್ರಾಣನಲ್ಲೂ ಸ್ವಲ್ಪ ಕಡಿಮೆ ಎಂದು ಚಿಂತಿಸಬೇಕು. ಇತರ ರುಜುಗಣದಲ್ಲಿ ಅದರಂತೆ ಸ್ವಲ್ಪ ಕಡಿಮೆ ಎಂದು ತಿಳಿಯಬೇಕು. ಅವು ಕ್ರಮವಾಗಿ ಹೆಚ್ಚುತ್ತಾ ಹೋಗುತ್ತವೆ. ಸರಸ್ವತಿ ಭಾರತೀಯರಲ್ಲಿ ಕೂಡ ಜ್ಞಾನಭಕ್ತ್ಯಾದಿಗಳು ಸಮಾನ. ಸರಸ್ವತಿ ದೇವಿಯಲ್ಲಿ ಪದವಿ ಪ್ರಯುಕ್ತವಾಗಿ ಸ್ವಲ್ಪ ಹೆಚ್ಚು ಇರುತ್ತವೆ. ಜ್ಞಾನ ಭಕ್ತ್ಯಾದ್ಯಖಿಲ ಗುಣ ಚತುರಾನನೊಳಗಿಪ್ಪಂತೆ. ಪ್ರಾಣನಲ್ಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ. ನರುಜು ಗಣಜೀವರಲ್ಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕ್ತಿ. ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪ್ರಯುಕ್ತಧಿಕ.
ಹೌದು. ಹೇಳ್ರಿ. ಹ್ಮ್ ಹ್ಮ್ ಪರಮೋತ್ಸಾಹ ಅಂದ್ರೆ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂತಹ ಏನು ಉತ್ಸಾಹ ಇರಬೇಕಲ್ಲ. ಅದೇ ಅದು ಪ್ಲಸ್, ಅದು ಮೈನಸ್ ಅಂತ ಹೇಳದೇ ಇರುವಂತಹ ಪ್ಲಸ್ ಅದು. ಅದು ದೋಷ ಅಂದ್ರೆ ದೋಷ, ಅಲ್ಲ ಅಂದ್ರೆ ಅಲ್ಲ. ದೋಷ ಅಂದ್ರೆ ಏನ್ ದೋಷ? ಆ ಪರಮೋತ್ಸಾಹ ಎಷ್ಟು ಇರಬೇಕೋ ಅಷ್ಟು ಇಲ್ಲ. ಇಲ್ಲ ಅಂತಂಬೋದು ಒಳ್ಳೇದು, ಅದಕ್ಕೆ ವಿಹಿತವೇ ಸರಿ ಅಂತಂದ್ರು ಮತ್ತ ನೆಕ್ಸ್ಟ್ ಲೈನ್ನಾಗ. ಹಂಗಿರೋದೇ ಉತ್ತಮ. ಯಾಕೆ ಅಂದ್ರೆ ಆ ಪರಮೋತ್ಸಾಹ ಇದ್ದು ಬಿಟ್ಟಿದ್ರೆ, ಹಿಂದನೆ ಅವರಿಗೆ ಮೋಕ್ಷ ಆಗ್ಬಿಟ್ಟಿದ್ರೆ ಅಷ್ಟು ಅವರಿಗೆ ಸಾಧನ ಆಗ್ತಾ ಇದ್ದಿಲ್ಲ, ಮತ್ತೆ ಅವರಿಗೆ ಮೋಕ್ಷದಲ್ಲಿ ಅಷ್ಟು ಆನಂದ ಅಭಿವೃದ್ಧಿ ಆಗ್ತಾ ಇದ್ದಿಲ್ಲ. ಅದಕ್ಕಾಗಿ ಪರಮೋತ್ಸಾಹ ಕಡಿಮೆ ಇರೋದೇ ಇವರಿಗೆ ಒಳ್ಳೆಯದು ಅಂತ ಅರ್ಥ. ಹಂಗ ಪರಮೋತ್ಸಾಹ ಕಡಿಮೆ ಅಂತಂಬುದು ಒಂದು ದೋಷ ಇದ್ದಂತೆ ಕಾಣಿಸ್ತದೆ, ಆದ್ರೆ ನಿಜವಾಗಿ ಅದು ದೋಷವಲ್ಲ. ಹೇಗೆ ಅಜ್ಞಾನ, ಭಯ, ಮೋಹ ಇವೆಲ್ಲ ದೋಷಗಳು, ಆ ರೀತಿಯಾದ ದೋಷ ಅಲ್ಲ ಅದು. ಪರಮೋತ್ಸಾಹ ಇಲ್ಲ ಅಂದ ಮಾತ್ರಕ್ಕೆ ಅದು ದೋಷದ ಕಡೆಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಆ ದೋಷ ಇದ್ದಿದ್ದಕ್ಕೆ ಅವ್ರು ಇನ್ನೂ ಇದ್ದಾರೆ ಸಂಸಾರದಲ್ಲಿ, ಮೋಕ್ಷಕ್ಕೆ ಹೋಗದ ಹಂಗಿದ್ದಾರೆ. ಹಾಗೆ ಇರೋಣದ್ರಿಂದ ಅವ್ರಿಗೆ ಬೆನಿಫಿಟೇ ಆಯ್ತು. ಯಾಕೆ? ಇನ್ನ ಸಾಧನ ಮಾಡಿಕೊಂಡು ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನು ಪಡೆಯುವಂತಹ ಅವಕಾಶ ಇವರಿಗೆ ಸಿಕ್ಕಿತನ್ನ. ಹಾಗೆ ಅಂದ್ರೆ 100 ಜನ್ಮಗಳ ಪ್ರಾರಬ್ಧ ಕರ್ಮ ಅಂದ್ಕೊಳ್ಳಿ, ಅಯ್ಯಯ್ಯೋ ನಾವೇ ಮೇಲಲ್ಲಪ್ಪ, ಬಡಾನ ಹೋಗ್ಬಿಡ್ತೀವಿ ಮೋಕ್ಷಕ್ಕೆ ಅಂತ ಅನ್ಕಂತೀವಿ ನಾವು. ಅವರು 100 ಜನ್ಮಗಳ ಪ್ರಾರಬ್ಧ ಕರ್ಮ ಇದೆ ಬ್ರಹ್ಮದೇವರಿಗೆ. ನಮಗೆ ಅಷ್ಟಿರೋದೇ ಇಲ್ಲ, ಪ್ರಾರಬ್ಧ ಕಡಿಮೆ ಇರ್ತದಲ್ಲ, ನಾವೇ ಉತ್ತಮ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ಹಂಗಿಲ್ಲದ. ಅಂದ್ರೆ ಅಷ್ಟು ಪ್ರಾರಬ್ಧ ಜನ್ಮಗಳಿದ್ದರೆ ಅವರಷ್ಟಷ್ಟು ಸಾಧನ ಮಾಡಿಕೊಂಡು ಇನ್ನೂ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯನ್ನು ಅವರು ಪಡಿತಾರನ್ ಮಾತು. ಈಗ ಒಂದ್ಸಲ ಹರಿಕಥಾಮೃತ ಸಾರ ಓದಿವಿ, ಮಂಗಳ ಮಾಡಿವಿ, ಕಟ್ಟಿಟ್ಟು ಬಿಟ್ಟಿವಿ. ಇನ್ನೊಬ್ರು 10 ಖಂಡ ಹರಿಕಥಾಮೃತ ಸಾರ ಓದಿರಪ್ಪ, ಆದ್ರೆ ಯಾರು ದೊಡ್ಡವರು, ಯಾರು ಜಾಸ್ತಿ, ಯಾರಿಗ್ ಜ್ಞಾನ ಜಾಸ್ತಿ ಅಂದ್ರೆ ಏನಂತ ಹೇಳ್ತೀವಿ? ನಾವು ಒಂದ್ಸಲ ಓದಿಬಿಟ್ಟಿವಿ, ಅವ್ರು 10 ಸಲ ಓದ್ಯಾರ ಅಂದ್ರೆ 10 ಸಲ ಓದಿದ್ದಕ್ಕೆ ಇನ್ನೂ ಜ್ಞಾನ ಜಾಸ್ತಿ ಬೆಳೀತದೆ ಅವರಿಗೆ, ಅದು ಬೆನಿಫಿಟ್ ಅವರಿಗೆ. ಅದೇ ಇದು ಕೂಡ ಪರಮೋತ್ಸಾಹ ಇಲ್ಲ ಎಂಬುದು ದೋಷ ಇದ್ರು ಅದು ದೋಷದ ಕೆಳಗೆ ಲೆಕ್ಕ ಬರೋದಿಲ್ಲ. ಯಾಕೆ? ಅದರಿಂದ ಇನ್ನೂ ಅವರು ಹೆಚ್ಚಿನ ಸಾಧನ ಮಾಡಿಕೊಂಡು ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯನ್ನು ಪಡಿತಾರಾದ ಕಾರಣ. ಆದರೆ ಆ ಗುಣದಲ್ಲಿ ಕಡಿಮೆ ಇದ್ದಂತೆ. ಈಗ ನಾನು 100 ರೂಪೀಸ್ ಇರಬೇಕಾದ ಕಡಿ 99 ರೂಪೀಸ್ ಅದ ಅಂದ್ರೆ ಒಂದು ಕಡಿಮೆ ಅಷ್ಟೇ ಹೊರತು ಅದೇನೋ ಲೋಪ ಅಜ್ಞಾನಾದಿಗಳಿದ್ದಂತೆ ಅಲ್ಲ. ಹಾಗ ಹ್ಮ್. ಮತ್ತೆ ಬರೋ ವಾರ ನಮಸ್ಕಾರ ಆಚಾರ್ಯ.